ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಕೆಲವೊಮ್ಮೆ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇರುತ್ತೆ ಬಿಫೋರ್ 5 months ಅಥವಾ ಬಿಫೋರ್ 20th ವೀಕ್ಸ್. ಇದನ್ನು ನಾವು ಐದರ್ ಮಿಸ್ಡ್ ಅಬಾರ್ಷನ್, ಸ್ಪಾಂಟೇನಿಯಸ್ ಅಬಾರ್ಷನ್ ಅಂತ ಹೇಳ್ತಾ ಇರ್ತೇವೆ. ಆ್ಯಂಡ್ ಮಹಿಳೆ ತುಂಬ ಕುಗ್ಗು ಹೋಗಿಬಿಡ್ತಾಳೆ. ಬಹಳಷ್ಟು ಜನರಿಗೆ ಬಹಳ ಸಲ ಈ ಥರ ಆಗ್ತಾ ಇರುತ್ತೆ ಆ್ಯಂಡ್ ಅವರಿಗೆ ಒಂದು ಹೆದರಿಕೆ ಸಹ ಶುರು ಆಗ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಸಿ ಏನೇನು ಕಾರಣದಿಂದ ಈ ಫಸ್ಟ್ 20 ವೀಕ್ಸ್ ಒಳಗಡೆ ಅಬಾರ್ಷನ್ ಆಗಬಹುದು ಅಂತ. ಈಗ 20 ವೀಕ್ಸ್ಗಿಂತ ಲೇಟರ್ ಅಬಾರ್ಷನ್ ಆಯಿತು ಅಂದರೆ ನಾವು ಅದನ್ನು ಸ್ಟಿಲ್ ಬರ್ತ್ ಅಂತ ಹೇಳ್ತಾ ಇರ್ತೇವೆ. ಈಗ 20 ವಾರ ಅಂದರೆ 5 ತಿಂಗಳ ಒಳಗಡೆ ಏನು ಅಬಾರ್ಷನ್ ಆಗ್ತಾ ಇರುತ್ತೆ ಅದನ್ನು ನಾವು ಈ ಮಿಸ್ಡ್ ಅಬಾರ್ಷನ್, ಸ್ಪಾಂಟೇನಿಯಸ್ ಅಬಾರ್ಷನ್ ಅಂತ ಹೇಳ್ತಾ ಇರ್ತೇವೆ. ಸೊ ಏನೇನು ಲಕ್ಷಣಗಳನ್ನು ಮಹಿಳೆ ನೋಟ್ ಮಾಡ್ತಾಳೆ, ಅವಳ ಯೋನಿಯಿಂದ ಒಂಥರ ದ್ರವ ಬರಲಿಕ್ಕೆ ಶುರು ಆಗುತ್ತೆ. ಕೆಲವೊಬ್ಬರಿಗೆ ಬ್ಲೀಡಿಂಗೇ ಶುರು ಆಗಿಬಿಡ್ಬೋದು, ಕೆಲವೊಬ್ಬರಿಗೆ ಬ್ರೌನಿಶ್ ಡಿಸ್ಚಾರ್ಜ್ ಶುರು ಆಗ್ಬೋದು, ಕೆಲವೊಬ್ಬರಿಗೆ ಕ್ಲಾಟ್ಸ್ ಪಾಸ್ ಮಾಡಲಿಕ್ಕೆ ಶುರು ಆಗ್ಬೋದು, ಈ ಬೆನ್ನು ನೋವು ಬರಲಿಕ್ಕೆ ಶುರು ಆಗುತ್ತೆ, ಅಥವಾ ಈ ಹೊಟ್ಟೆ ಕೆಳಭಾಗದಲ್ಲಿ ನೋವು ಬರೋದು. ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ವಿಚ್ ಕ್ಯಾನ್ ಅಪಿಯರ್ ಬಿಫೋರ್ ಅ ಸ್ಪಾಂಟೇನಿಯಸ್ ಅಬಾರ್ಷನ್. ಯಾವ ಕಾರಣದಿಂದ ಯಾಕೆ ಈ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇರುತ್ತೆ ಈ 5 ತಿಂಗಳ ಒಳಗಡೆ? ಬಹಳಷ್ಟು ಕಾರಣದಿಂದ ಪ್ರೆಗ್ನೆನ್ಸಿ ಲೂಸ್ ಆಗ್ತಾ ಇರ್ಬೋದು. ಬಹಳಷ್ಟು ಸಲ ನಾವು ಎಷ್ಟು ಇನ್ವೆಸ್ಟಿಗೇಟ್ ಮಾಡಿದರೆ ನಮಗೆ ಕಾರಣ ಸಹ ತಿಳಿಯೋದೇ ಇಲ್ಲ. ಇಡಿಯೋಪ್ಯಾಥಿಕ್, ನಮಗೇನು ಕಾರಣನೇ ಗೊತ್ತಾಗ್ತಾ ಇರೋದಿಲ್ಲ, ಬಟ್ ಅವರಿಗೆ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಬಟ್ ವಿಚ್ ಆರ್ ದ ಕಾಮನ್ ರೀಸನ್ಸ್ ಯಾವುದು ಈ ಥರದ ಅಬಾರ್ಷನನ್ನು ಮಾಡ್ತಾ ಇರ್ತವೆ ಬಿಫೋರ್ 20 ವೀಕ್ಸ್ ಅಥವಾ 5 ತಿಂಗಳ ಒಳಗಡೆ ಅಂತ ಹೇಳಿದರೆ, ಒಂದು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟಿ ಅಥವಾ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ. ನೇಚರ್ ಏನು ಮಾಡುತ್ತೆ, ಯೂಶ್ವಲಿ ಬೆಸ್ಟ್ ಇರುವಂತಹ ಥಿಂಗ್ಸನ್ನು ನಿಮ್ಮ ಸಲುವಾಗಿ ಸಿಲೆಕ್ಟ್ ಮಾಡ್ತಾ ಇರುತ್ತೆ. ಅದೇ ರೀತಿ ಈಗ ಸಪೋಸ್ ಆ ಫೀಟಸಲ್ಲಿ ಅಲ್ಲಿ ಡೆವಲಪ್ ಆಗ್ತಾ ಇರುವಂಥ ಭ್ರೂಣದಲ್ಲಿ ಏನಾದರೂ ಒಂದು ಕೊರತೆ ಇದೆ, ಡಿಫೆಕ್ಟ್ ಇದೆ ಅಂದಾಗ ಬಾಡಿ ಅಥವಾ ನೇಚರ್ ಅದನ್ನು ಇಟ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಅದನ್ನು ಆದಷ್ಟು ಅದು ತೆಗೆದು ಹಾಕೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಈ ಥರದ ಡಿಫೆಕ್ಟ್ಸ್ ಎಲ್ಲ ಇದ್ದಾಗ ಆ ಭ್ರೂಣಕ್ಕೆ ಒಳ್ಳೆಯ ಡೆವಲಪ್ಮೆಂಟ್ ಆಗೋದು, ಸರಿಯಾಗಿ ಗ್ರೋ ಆಗೋದು ಆಗ್ತಾ ಇರೋದಿಲ್ಲ. ಸೊ ಈ ಥರದ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ, ಆನುವಂಶಿಕ ರೋಗದ ಪ್ರಾಬ್ಲಮ್ ಇರ್ಬೋದು, ಅಥವಾ ಈ ವರ್ಣತಂತುಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಈ ಥರ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಆರ್ ಜೆನೆಟಿಕ್ ಡಿಫೆಕ್ಟ್ಸ್ ಇದ್ದಾಗಲೆಲ್ಲ ಅದು ಸ್ಪಾಂಟೇನಿಯಸ್ಲಿ ಅಬಾರ್ಟ್ ಆಗಿ ಹೋಗ್ಬಿಡುತ್ತೆ. ನಮ್ಮ ಬಾಡಿ ಇಟ್ಕೊಳ್ಳೋಕ್ಕೆ ಮನ್ಸು ಮಾಡೋದಿಲ್ಲ. ಈ ಥರ ಮಗುವನ್ನು ಡೆವಲಪ್ ಮಾಡಿಕೊಂಡು ಒಂದು ಹೆಲ್ದಿ ಮಗು ಆಗೋಕ್ಕಾಗೋದಿಲ್ಲ ಅಂತ ಅದು ಗೊತ್ತಿರುತ್ತೆ. ಆ್ಯಂಡ್ ಅದು ಆದಷ್ಟು ಇದರಿಂದ ಗೆಟ್ ರಿಡ್ ಮಾಡೋಕ್ಕೆ ಈ ಥರ ಅಬಾರ್ಷನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ಒನ್ ರೀಸನ್ ಕುಡ್ ಬಿ ದಿಸ್ ಜೆನೆಟಿಕ್ ಆರ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್. ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಅಥವಾ ಈ ಗರ್ಭಕಂಠದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಅಥವಾ ಈ ಪ್ಲಾಸೆಂಟಾ ಎಲ್ಲಿ ಅಟ್ಯಾಚ್ ಆಗಿರುತ್ತೆ ಅಟ್ಯಾಚ್ಮೆಂಟ್ ಜಾಗದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಆವಾಗ ಸಹ ಈ ಸ್ಪಾಂಟೇನಿಯಸ್ ಅಬಾರ್ಷನ್ ಆಗ್ತಾ ಇರ್ಬೋದು. ಕೆಲವೊಮ್ಮೆ ಈ ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸ್ ಗೆಲ್ಲ ಎಕ್ಸ್ಪೋಸ್ ಆದಾಗ ಆವಾಗ ಸಹ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇರ್ಬೋದು. ಆ್ಯಂಡ್ ಬಹಳಷ್ಟು ಕೇಸಸ್ಸಲ್ಲಿ ನಾನು ಹೇಳಿದ ಹಾಗೇನೆ ಏನು ಕಾರಣ ನಮಗೆ ಕಾಣಿಸ್ದೇನೆ ಇರ್ಬೋದು. ಬಟ್ ಕೆಲವೊಂದು ಮಹಿಳೆಯರಲ್ಲಿ ಈ ಥರದ ಅಬಾರ್ಷನ್ ಆಗುವಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಹಿಳೆಗೆ ಏಜ್ ಹೇಗೆ ಆಗ್ತಾ ಹೋಗುತ್ತೆ ಆವಾಗ ಈ ಅಬಾರ್ಷನ್ನಿನ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈಗ ಕೆಲವೊಂದು ಮಹಿಳೆಯರಿಗೆ ಬಹಳಷ್ಟು ಸಲ ಪ್ರೀವಿಯಸ್ ಮಿಸ್ಕ್ಯಾರೇಜ್ ಆಗಿರುತ್ತೆ. ಅಂಥ ಮಹಿಳೆಯರಿಗೆ ಈ ರಿಸ್ಕ್ ಆಫ್ ಅಬಾರ್ಷನ್ ವಿಲ್ ಬಿ ಲಿಟಲ್ ಹೈಯರ್. ತಾಯಿಗೆ ಒಂದು ದೀರ್ಘಕಾಲದಿಂದ ಯಾವುದೋ ಒಂದು ರೋಗ ಇದ್ದಾವೆ, ಲೈಕ್ ಫಾರ್ ಎಕ್ಸಾಂಪಲ್ ಅವಳಿಗೆ ಡಯಾಬಿಟಿಸ್ ಇದೆ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇದೆ. ಇಂಥ ಕಂಡೀಷನ್ಸಲ್ಲಿ ಎಲ್ಲ ಈ ಮಿಸ್ಕ್ಯಾರೇಜಿನ ಚಾನ್ಸ್ ಸ್ವಲ್ಪ ಹೆಚ್ಚಾಗುತ್ತೆ. ಅವಳಿಗೆ ಮಿಸ್ಕ್ಯಾರೇಜ್ ಆಗಲೇಬೇಕು ಅಂತ ಅಲ್ಲ, ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ನಾರ್ಮಲ್ ವುಮೆನ್. ಯಾರಿಗೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಇಲ್ಲ ಅಂಥವ್ರಿಗೆ ಕಂಪೇರ್ ಮಾಡಿದರೆ ಈ ಥರ ಪ್ರಾಬ್ಲಮ್ ಇದ್ದಾಗ, ಥೈರಾಯ್ಡ್ ಇಶ್ಯೂಸು ಅಥವಾ PCOS ಈ ಥರದ್ದೆಲ್ಲ ಇದ್ದಾಗ ಸ್ವಲ್ಪ ಈ ಅಬಾರ್ಷನ್ ಅಥವಾ ಈ ಮಿಸ್ಕ್ಯಾರೇಜಿನ ಚಾನ್ಸಸ್ ಹೆಚ್ಚಿರುತ್ತೆ. ಇಮ್ಯೂನ್ ಡಿಸೀಸ್ ಇದೆ ಅಂದರೆ ಅವರ ಬಾಡಿ ಅಗೇನ್ಸ್ಟೇ ರೋಗ ಪ್ರತಿನಿರೋಧಕ ಶಕ್ತಿಗಳು ಫೈಟ್ ಮಾಡ್ತಾ ಇದ್ದಾವೆ. ಸೊ ಅವರಿಗೆ ಈ ಥರದ ಆಟೋ ಇಮ್ಯೂನ್ ಡಿಸೀಸ್ ಇದ್ದಾಗ ಸಹ ಕೆಲವೊಮ್ಮೆ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ.
ಅವರಿಗೆ ಇನ್ಫೆಕ್ಷನ್ ಇದೆ, ಅದು ಯಾವುದೇ ಒಂದು ಈ ಶ್ರೋಣಿಯ ಉರಿಯೂತದ ರೋಗ ಇರ್ಬೋದು, ಒಂದು ಲೈಂಗಿಕವಾಗಿ ಹರಡುವಂಥ ರೋಗ ಇರ್ಬೋದು, ಈ ಥರದ ಯಾವುದೇ ಒಂದು ರೋಗ ಇದ್ದಾಗ ಕೆಲವೊಮ್ಮೆ ಈ ಮಹಿಳೆಯರಿಗೆ ಮಿಸ್ಕ್ಯಾರೇಜಿನ ಚಾನ್ಸಸ್ ಹೆಚ್ಚಾಗುತ್ತೆ. ರಿಪೀಟೆಡ್ಲಿ ಅವರಿಗೆ ಇನ್ಫೆಕ್ಷನ್ ಆಗ್ತಾ ಇದೆ ಅಂದಾಗ ಸಹ ಈ ಅಬಾರ್ಷನ್ ಅಥವಾ ಈ ಮಿಸ್ಕ್ಯಾರೇಜಿನ ಚಾನ್ಸಸ್ ಹೆಚ್ಚಾಗ್ತಾ ಇರುತ್ತೆ. ಕೆಲವೊಮ್ಮೆ ಹಾರ್ಮೋನಲ್ ಇಶ್ಯೂಸ್ ಇರ್ತವೆ ಮಹಿಳೆಯರಿಗೆ, ಕೆಲವೊಂದು ಹಾರ್ಮೋನ್ಸ್ ಬಹಳ ಕಡಿಮೆ ಆಗಿ ಹೋಗ್ಬಿಡ್ತವೆ. ಇಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ, ಆ ಪ್ರೆಗ್ನೆನ್ಸಿಯನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಕೆಪಾಸಿಟಿ ನಮ್ಮ ಬಾಡಿಗೆ ಇರ್ತಾ ಇರೋದಿಲ್ಲ. ಸೊ ಕೆಲವೊಂದು ಹಾರ್ಮೋನಲ್ ಡೆಫಿಷಿಯನ್ಸಿ ಎಕ್ಸೆಟ್ರಾ ಆದಾಗ ಸಹ, ಈ ಥರದ ಇಂಬ್ಯಾಲೆನ್ಸ್ ಆದಾಗ ಸಹ ಅಬಾರ್ಷನ್ ಆಗ್ಬಿಡ್ಬೋದು. ನೀವು ಬೊಜ್ಜು ಜಾಸ್ತಿ ಇತ್ತು ಅಥವಾ ನೀವು ಬಹಳ ಅಂಡರ್ ವೇಟ್ ಇದ್ದೀರಾ, ಆವಾಗಲೂ ಸಹ ಅಬಾರ್ಷನ್ ಆಗುವಂಥ ಚಾನ್ಸಸ್ ಕೆಲವೊಬ್ಬರಲ್ಲಿ ಹೆಚ್ಚಾಗತ್ತೆ. ಮಹಿಳೆಯರಿಗೆ ಅವರು ಸ್ಮೋಕ್ ಮಾಡ್ತಿರ್ತಾರೆ, ಕೆಲವೊಬ್ಬರು ಡ್ರಿಂಕ್ಸ್ ಮಾಡ್ತಿರ್ತಾರೆ, ಇಂಥವೆಲ್ಲ ಸಹ ಈ ಅಬಾರ್ಷನ್ ರಿಸ್ಕನ್ನು ಜಾಸ್ತಿ ಮಾಡ್ತವೆ. ಸೊ ಇವು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಯಾವುದು ಇದ್ದಾಗ ಈ ಮಿಸ್ಕ್ಯಾರೇಜಿನ ಚಾನ್ಸಸ್ ಸ್ವಲ್ಪ ಹೆಚ್ಚಾಗತ್ತೆ. ಸೊ ಇದನ್ನೆಲ್ಲ ತಡಿಲಿಕ್ಕೆ ನಾನೇನಾದರೂ ಮಾಡಬಹುದಾ? ಇಸ್ ದೇರ್ ಎನಿಥಿಂಗ್ ವಿಚ್ ಐ ಕ್ಯಾನ್ ಡೂ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ? ಎಸ್, ನೀವು ನಿಮ್ಮ ಓವರ್ ಆಲ್ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆದಷ್ಟು ನೀವು ಈ ಪ್ರೆಗ್ನೆನ್ಸಿಯನ್ನು ಮಾಡ್ಕೊಳ್ಬೇಕು ಅಂತ ನೀವು ಡಿಸೈಡ್ ಮಾಡ್ತಾ ಇದ್ದೀರಾ, ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ನಿಮ್ಮ ಡಯಟಿನ ಬಗ್ಗೆ, ನಿಮ್ಮ ಎಕ್ಸಸೈಸ್ ಬಗ್ಗೆ, ನಿಮ್ಮ ಓವರ್ ಆಲ್ ವೇಟ್ ಬಗ್ಗೆ, ನಿಮ್ಮ ಓವರ್ ಆಲ್ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಈ ಪ್ರೀನೇಟಲ್ ವಿಟಮಿನ್ಸ್ ಅಂತ ಸಿಗ್ತವೆ, ಅವುಗಳನ್ನ ತೆಗೆದುಕೊಳ್ಬೋದು. ಫಾಲಿಕ್ ಆ್ಯಸಿಡ್ ಇರ್ಬೋದು, B12 ಇರ್ಬೋದು, ಇವುಗಳನ್ನು ಶುರು ಮಾಡ್ಕೊಳ್ಬೋದು. ಸೊ ದ್ಯಾಟ್ ಈ ಥರದ ಈ ನರಗಳ ಡಿಫೆಕ್ಟ್ಸ್ ಏನಿರ್ತವೆ ಲೈಕ್ ಸ್ಪೈನಾ ಬೈಫಿಡಾ ಎಕ್ಸೆಟ್ರಾ, ಆ ಥರದ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗಲಿ, ಕಡಿಮೆ ಆಗಲಿ ಅಂತ. ಸೊ ಪ್ರೀನೇಟಲ್ ವಿಟಮಿನ್ಸ್ ಒಳ್ಳೆಯದು. ಓವರ್ ವೇಟ್ ಇದ್ರಿ ಅಂದಾಗ ನಿಮ್ಮ BMIಗೆ ಸರಿಯಾದಂಥ ವೇಟಲ್ಲಿ ನೀವು ಬರೋದು, ಇದು ಸಹ ಕೆಲವೊಮ್ಮೆ ರಿಸ್ಕನ್ನು ಕಡಿಮೆ ಮಾಡ್ತಾ ಇರುತ್ತೆ. ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಆ ಥರ ಪ್ರಾಬ್ಲಮ್ ಇದ್ದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗ್ಕೊಂಡು ಅದಕ್ಕೆ ಕರೆಕ್ಟಾದಂಥ ಔಷಧಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಔಷಧಿನೇ ತೆಗೆದುಕೊಳ್ಳೋದಿಲ್ಲ, ನನಗೆ ಹುಟ್ಟುವಂಥ ಮಗುವಿಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಕೊಂಡು ಭಾಳಷ್ಟು ಜನ ಮಹಿಳೆಯರು ಔಷಧಿನೇ ತೆಗೆದುಕೊಳ್ತಾ ಇರೋದಿಲ್ಲ ಆ್ಯಂಡ್ ಅವರಿಗೆ ಕನ್ಸೀವೂ ಆಗ್ತಾ ಇರೋದಿಲ್ಲ, ಆದ್ರೂ ಅವರಿಗೆ ಈ ಥರ ಅಬಾರ್ಷನ್ ಆಗ್ತಾ ಇರುತ್ತೆ. ಸೊ ಥೈರಾಯ್ಡ್ ಅಂತ ಹಾರ್ಮೋನ್ಸ್ ಏನಿರ್ತವೆ ಬಹಳ ಇಂಪಾರ್ಟೆಂಟ್ ಇರ್ತವೆ ಒಂದು ಪ್ರೆಗ್ನೆನ್ಸಿ ಆಗಲಿಕ್ಕೆ, ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಎಕ್ಸೆಟ್ರಾ. ಸೊ ಸಪೋಸ್ ನೀವು ಥೈರಾಯ್ಡ್ ಪೇಷಂಟ್ ಇದ್ದೀರಾ, ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದಾಗ, ನೀವು ಸಪೋಸ್ ನಿಮ್ಗೆ ಗೊತ್ತಾಯಿತು ನೀವು ಪ್ರೆಗ್ನೆಂಟ್ ಇದ್ದೀರಿ ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಥೈರಾಯ್ಡಿನ ಟೆಸ್ಟ್ ಮಾಡಿಕೊಂಡು ಆ್ಯಂಡ್ ಡೋಸೇಜ್ ಬಗ್ಗೆ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಅದನ್ನು TSH ಅನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಇದರಿಂದ ನಿಮ್ಮ ಮಗುವಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೀವು ಔಷಧಿಯನ್ನು ತಗೊಂಡ್ರೆ. ನೀವು ಇನ್ ಕೇಸ್ ಔಷಧಿಯನ್ನು ತೆಗೆದುಕೊಳ್ಳದೆ ಇದ್ದರೆ ಸಹ ನಿಮಗೆ ಆ್ಯಂಡ್ ನಿಮ್ಮ ಮಗುವಿಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಥೈರಾಯ್ಡ್ ಹಾರ್ಮೋನ್ ಆಲ್ಸೋ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ನಿಮಗೆ ಡಯಾಬಿಟಿಸ್ ಇದೆ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇದೆ, ಇವುಗಳ ಔಷಧಿಯನ್ನು ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿಕೊಂಡು ಅದರ ಲೆವೆಲ್ಸನ್ನು, ಡೋಸೇಜನ್ನು ಅಡ್ಜಸ್ಟ್ ಮಾಡಿಕೊಂಡು ತೆಗೆದುಕೊಳ್ತಾ ಇರಬೇಕಾಗತ್ತೆ. ಬಿಕಾಸ್ ಈ ಥರದ್ದೆಲ್ಲ ಕಂಡೀಷನ್ಸ್ ಇಂದಲೇ ಕೆಲವೊಮ್ಮೆ ಈ ಮಿಸ್ಕ್ಯಾರೇಜಿನ ರಿಸ್ಕ್ ಹೆಚ್ಚಾಗ್ತಾ ಇರುತ್ತೆ. ಆಲ್ಕೋಹಾಲ್ ಮಾಡ್ತಾ ಇದ್ರೆ, ಡ್ರಗ್ಸ್ ಅಬ್ಯೂಸ್ ಎಕ್ಸೆಟ್ರಾ ಇತ್ತು ಅಂದಾಗ ಇವುಗಳನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದಿ ರಿಸ್ಕ್ ಫಾರ್ ಮಿಸ್ಕ್ಯಾರೇಜ್ ಆರ್ ಅಬಾರ್ಷನ್. ಸೊ ಇವು ಕೆಲವೊಂದು ರೀಸನ್ಸ್ ಯಾವುದು ಈ ಮಿಸ್ಕ್ಯಾರೇಜನ್ನು ಮಾಡಬಹುದು ವಿತಿನ್ 20 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ. ಸೊ ಕೆಲವೊಂದನ್ನು ನೀವು ಚೇಂಜ್ ಮಾಡ್ಬೋದು, ಕೆಲವೊಂದನ್ನು ವಿ ಕೆನಾಟ್ ಚೇಂಜ್. ಬಟ್ ಎಸ್, ನಾವು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಲಿಕ್ಕೆ ಬಹಳಷ್ಟು ಈಗ ಫೆಸಿಲಿಟೀಸ್ ಇದ್ದಾವೆ ಆ್ಯಂಡ್ ವಿ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ರೆಡ್ಯೂಸಿಂಗ್ ದ ರಿಸ್ಕ್ ಆಫ್ ಮಿಸ್ಕ್ಯಾರೇಜ್. ಬಟ್ ನಾನು ಹೇಳಿದ ಹಾಗೆಯೇ ನೀವು ಸಹ ಲೈಫ್ ಸ್ಟೈಲ್ ಚೇಂಜಸನ್ನು ಮಾಡಬೇಕಾಗತ್ತೆ, ನಿಮ್ಮ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಪ್ರಾಬ್ಲಮ್ ಇತ್ತು ಅಂದಾಗ ಅವುಗಳನ್ನು ಟ್ರೀಟ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಪ್ರೀನೇಟಲ್ ವಿಟಮಿನ್ಸ್, ಮಿನರಲ್ಸನ್ನು ನೀವು ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಆ್ಯಂಡ್ ಎಸ್, ಈ ಥರ ರಿಪೀಟೆಡ್ಲಿ ನಿಮ್ಗೆ ಆಗ್ತಾ ಇದೆ ಅಂದಾಗ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಜೆನೆಟಿಕ್ ಕೌನ್ಸಿಲರ್ಸ್ ಜೊತೆ ಸಹ ಡಿಸ್ಕಸ್ ಮಾಡಿಕೊಂಡು ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಕಾಸಸ್ ಆಫ್ ಅಬಾರ್ಷನ್ ಬಿಫೋರ್ 5 months of pregnancy. Thank you so much for watching the video. Please like, share and subscribe the channel. Thank you.